ಸಿದ್ದಯ್ಯ ಪುರಾಣಿಕ್ ಅವರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಬಹಳ ಅಪರೂಪದ ಸಂದರ್ಭಗಳು ಅವರೊಟ್ಟಿಗೆ ಮಾತನಾಡೋದಕ್ಕೆ ಸಿಕ್ಕತ್ತಿದೆ. ಅದು ಅವಕಾಶ ಒದಗಿಸಿಕೊಟ್ಟಿದ್ದು ಕನ್ನಡ ಸಂಸ್ಕೃತಿ ಇಲಾಖೆ. ಬೇರೆ ಬೇರೆ ಕಮಿಟಿಗಳಲ್ಲಿ ಇದ್ದಾಗ ಅವ್ರ ಜೊತೆಗೆ ಮಾತನಾಡುವಂಥ ಒಂದು ಸಂದರ್ಭ ಸಿಕ್ಕಾಗ ಅದು ಸಗಟು ಖರೀದಿಯ ಪುಸ್ತಕದ ಸಂದರ್ಭ. ಸುಮಾರು ಜನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿರುವಾಗ ಕಿವಿಯಲ್ಲಿ ಹೇಳು, ನಿಮ್ಮ ಲೇಖನ ಓದಿದ್ದೇನೆ, ಆದರೆ ನನಗೆ ಕೆಲವು ವಿಷಯಗಳು ಸರಿ ಅನ್ನಿಸ್ಲಿಲ್ಲ ಅಂತ ಹೇಳಿ ನನಗೆ ಆತಂಕ ಶುರುವಾಯಿತು. ಇದೇನಪ್ಪ ಇವರಿಗೆ, ನನಗೆ ನಾನು ಬರೆದ ಲೇಖನದಲ್ಲಿ ಇವರಿಗೆ ಸರಿ ಅನ್ನಿಸ್ತಾ ಇರುವಂಥ ವಿಷಯ ಯಾವುದಿದೆ, ಏನು ಸರ್ ಅಂತಹದ್ದು ಸರಿ ಅನ್ನಿಸ್ತಾ ಇರೋದು ಅಂತ ಕೇಳಿದೆ. ಇಲ್ಲಿ ಬೇಡ, ಮೀಟಿಂಗ್ ಹೊರಗಡೆ ಹೇಳ್ತಾರೆ. ಹೊರಗಡೆ ಬಂದಾದ್ಮೇಲೆ ಹೇಳಿದ್ದೇನು ಅಂತಂದರೆ, ಅದು ಬಸವಣ್ಣನವರ ಕುರಿತು ಬರೆದ ಲೇಖನ, ನಾನು ಬರೆದಂಥದ್ದು. ಆ ಲೇಖನದಲ್ಲಿ ನಾನೇನು ಚರ್ಚೆ ಮಾಡಿದ್ದೆ ಅಂತಂದರೆ, ಬಸವಣ್ಣನವರ ದಲಿತ ಸಮುದಾಯದ ಜೊತೆಗೆ ಬೆರೆಯುವ ಆತ್ಯಂತಿಕ ನೀತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ನಾನು ಹೇಳಿದಂಥದ್ದು ಕೊನೆಯ ವಾಕ್ಯ ಏನಿತ್ತು ಅಂತಂದರೆ, ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಈ ಸ್ವರೂಪದ ತಂತ್ರವನ್ನು ಬಳಸಿ ತಳ ಸಮುದಾಯವನ್ನು ಮತಾಂತರಿಸಿಕೊಂಡಿದ್ದು ತುಂಬ ಅಪರೂಪ ಅಂತ ಹೇಳ್ತಾರೆ. ಅದಕ್ಕೆ ಅವರು, ನೀವು ತಂತ್ರ ಅಂತ ಬಳಸಿದ್ದೀರಲ್ವ, ಅದು ಬಳಸಬೇಕಾಗಿತ್ತು. ಅದು ನನಗೆ ವೈಯಕ್ತಿಕವಾಗಿ ನಾನು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಮೀಕ್ಷೆ ಮಾಡ್ತಾ ಹೇಳಿದಂಥ ಮಾತದಾಗಿತ್ತು. ನಾನು ಮತಾಂತರದ ತಂತ್ರಗಳ ಬಗ್ಗೆ ಮಾತನಾಡ್ತಾ ಇದ್ದಂಥ ಲೇಖನ ಸಂದರ್ಭ ಭಾಗ, ಮತಾಂತರದ ತಂತ್ರಗಾರಿಕೆ ಹೇಗೆ ಇರ್ತಾ ಇದ್ವು ಅನ್ನುವಂಥದ್ದನ್ನು ಹೇಳಿದಂಥ ಮಾತು. ಅಂದರೆ ಬಸವಣ್ಣನವರು ಎಷ್ಟರ ಮಟ್ಟಿಗೆ ಬಾಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ, ಚರಿತ್ರೆಯಲ್ಲಿ ಹೇಗಿದೆ, ಎಲ್ಲರೂ ನೀವು ಮೇಲ್ ಬನ್ನಿ, ಎಲ್ಲರೂ ನೀವು ನಮ್ಮ ಹಾಗೆ ಆಗಬೇಕು ಅಂತ ಅಂದ್ಕೊಂಡ್ಬಿಟ್ಟು ಕರೀತಾರೆ. ಆದರೆ ಬಸವಣ್ಣನವರು ಹಾಗಲ್ಲ, ದಲಿತರ ಅಡಿಪಾಯಕ್ಕೆ ಹೋಗಿ ಅವರನ್ನು ಜೊತೆಗೆ ತಗೊಂಡು ಮೇಲೆ ಹೇಳ್ತಾರೆ. ನೀವು ಮೇಲಕ್ಕೆ ಬನ್ನಿ ಅಂತ ಅವ್ರು ಕರೆಯಲ್ಲ. ಈ ಒಂದು ತಂತ್ರ ಇದೆ ಅಲ್ವಾ, ಈ ತಂತ್ರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಮ್ಗೆ ಸಿಕ್ಕಲ್ಲ. ಇದು ಒಂದು ಹೊಸ ಅಪರೂಪದ ತಂತ್ರಗಾರಿಕೆ ಅಂತ ಹೇಳ್ಕೊಂಡಿದ್ದಾರೆ. ನೀವು ತಂತ್ರ ಅಂತ ಬಳಸಿದ ನೀತಿ ಇದೆ ಅಲ್ವಾ, ಅದು ನನಗೆ ಸರಿ ಅನಿಸಲಿಲ್ಲ ಅಂತ ಹೇಳಿ. ಆಮೇಲೆ ನನಗೂ ಕೂಡ ಸರಿ ಅಂತ ಅನಿಸ್ತು. ಯಾಕೆ ಅಂತಂದರೆ, ಚರಿತ್ರೆಯ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಭಾವನಾತ್ಮಕ ಸಂಬಂಧಗಳ ಜೊತೆಗೆ ಚಳುವಳಿಯನ್ನು ಕಟ್ಟಿ ಬೆಳೆಸಿದಾಗ ನಾವು ಬರೀ ಅದನ್ನು ರಕ್ತ ಮಾಂಸದಿಂದ ಹೊರಗೆ ತೆಗೆದುಬಿಟ್ಟು ಬರೀ ಎಲುವಿನ ಹಂದರವನ್ನು ಮಾತ್ರ ಇಟ್ಕೊಂಡ್ಬಿಟ್ಟು ವ್ಯಾಖ್ಯಾನ ಮಾಡಿದ್ರೆ ಹೀಗಾಗುತ್ತೆ ಅಂತ ನನಗನ್ಸಿತ್ತು. ಆಮೇಲೆ ನಾನು ಹೇಳಿದ್ದೆ, ಸರ್ ನೀವು ಹೇಳಿದ್ದು ಸರಿ ಇದೆ, ಅದು ತಂತ್ರ ಅಂತ ಬಳಸಬಾರ್ದಾಗಿತ್ತು. ಆದರೆ ನನ್ನ ಇನ್ನೊಂದು ಸಂದರ್ಭದಲ್ಲಿ ಲೇಖನವನ್ನು ನಾನು ಅದನ್ನು ಪುನರ್ ಮುದ್ರಣ ಮಾಡುವಂಥ ಸಂದರ್ಭದಲ್ಲಿ ನನಗೇನಾದರೂ ಅವಕಾಶ ಸಿಕ್ಕರೆ ನಾನು ಅದನ್ನು ತಿದ್ದುಪಡಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ದೆ. ಮತ್ತು ಆ ಲೇಖನವನ್ನು ಮತ್ತೆ ಆ ಲೇಖನ ಪ್ರಿಂಟ್ ಆಗಿದೆ, ಸೀಮಾತೀತ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೂ ಪ್ರಿಂಟ್ ಆಗಿದೆ. ಆವಾಗ ಆ ಶಬ್ದವನ್ನು ತೆಗೆದುಬಿಟ್ಟು ನಾನು ಆ ಲೇಖನವನ್ನು ಪ್ರಕಟ ಮಾಡಿದೆ. ನನಗೆ ಇಂಥ ಒಂದು ಸಣ್ಣ ಸಂಗತಿಯೂ ಕೂಡ ಒಂದು ಹೇಳುವ ರೀತಿ ಇದೆ ಅಲ್ವಾ, ಅದು ನನಗೆ ಬಹಳ ಮುಖ್ಯ ಅಂತ ಅನಿಸಿದೆ. ಮೊದಲು ಮಾನವನಾಗು ಅನ್ನುವಂಥದ್ರ ಬಗ್ಗೆ ಬಹಳ ಚರ್ಚೆ ಆಯಿತು. ಇಬ್ಬರು ಹಿರಿಯರು ಅದರ ಬಗ್ಗೆ ಹೇಳಿದರು. ನನಗೆ ಅನಿಸೋದು, ನಾವು ಮೊದಲು ಮಾನವರಾಗಿದ್ದರೆ ಅದು ಹೇಳೋದಕ್ಕೆ ಸಾಧ್ಯ. ನಾವು ಮೊದಲು ಮಾನವತನವನ್ನು ರೂಢಿಸಿಕೊಳ್ಳದೆ ಇದ್ದಾಗ ಇಂಥ ಮಾತನ್ನು ಹೇಳೋದಕ್ಕಾಗಲ್ಲ. ಆತ್ಮಕಥೆಯ ಬಗ್ಗೆ ಚರ್ಚೆ. ಆ ಆತ್ಮಕಥೆಯಲ್ಲಿ ನನಗೆ ಅತ್ಯಂತ ಗಮನ ಸೆಳೆದ ಭಾಗ ಅಂದರೆ, ಅವರು ಟಿ ವಿ ನಾರಾಯಣ ಹೇಳಿದ್ರು, ಉತ್ತರದ ಭಾಗ
ಹೆಚ್ಚು ಗಂಭೀರವಾದಂತಹದ್ದು ಅನ್ನುವಂಥ ಮಾತನ್ನು ಹೇಳಿ. ನಿಜವಾಗಲೂ ಅದು ಬಹಳ ಗಂಭೀರವಾದಂಥ ಭಾಗ. ಒಬ್ಬ ಅಧಿಕಾರಿಯಾಗಿದ್ದುಕೊಂಡ್ಬಿಟ್ಟು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಅವರ ಆತ್ಮಕತೆ ಒಂದು ದೊಡ್ಡ ಸಾಕ್ಷಿ ಅಂತ ನಾನು ಅಂದುಕೊಳ್ತೇನೆ. ಒಬ್ಬ ಅಧಿಕಾರಿಯಾಗಿದ್ದಂಥವರು ಸಾಹಿತ್ಯದ ಸ್ಪರ್ಶ ಇದ್ದದ್ದೇ ಆದಲ್ಲಿ ಆಡಳಿತ ವ್ಯವಸ್ಥೆಯನ್ನೂ ಕೂಡ ಅವರು ಮಾನವೀಯತೆಯ ರೂಪಕ್ಕೆ ಒಗ್ಗಿಸಿಕೊಳ್ಳಬಲ್ಲರು ಅಥವಾ ತರಬಲ್ಲರು ಅನ್ನುವಂಥದ್ದಕ್ಕೆ ಅವರ ಆತ್ಮಕತೆ, ಅಲ್ಲಿಯ ಒಡಮೂಡಿದ ಸನ್ನಿವೇಶಗಳು ಮತ್ತು ಪ್ರಸಂಗಗಳು ಸಾಬೀತುಗೊಳಿಸ್ತವೆ. ಅವರು ನನಗೆ 2 ಭಾಗಗಳು ಬಹಳ ಪರಿಣಾಮ ನನ್ನ ಮನಸ್ಸಿಗೆ ಹೆಚ್ಚು ನಾಟಿತ್ತು. ಇಡೀ ಆತ್ಮಕಥೆಯನ್ನು ಓದಿದಾಗಲೂ ಕೂಡ ಒಬ್ಬ ಅಧಿಕಾರಿಯಾಗಿದ್ದುಕೊಂಡ್ಬಿಟ್ಟು ಅಧಿಕಾರವನ್ನು ಯಾವ್ಯಾವ ರೀತಿಯಲ್ಲಿ ಬಳಸಿಕೊಳ್ಳೋದಕ್ಕೆ ಸಾಧ್ಯ. ಒಂದು ಸಾಹಿತ್ಯದ ದೃಷ್ಟಿಯಿಂದ ಅವರು ಬರ್ಕೊಳ್ತಾರೆ. ಒಂದು ಭಾಗದಲ್ಲಿ ಜವರೇಗೌಡರು ಅದರ ಬಗ್ಗೆ ಬರೀತಾರೆ, ವಿಶ್ವಕೋಶದ ಬಗ್ಗೆ ಬರೀತಾರೆ. ವಿಶ್ವಕೋಶ ಹೇಗೆ ರೂಪುಗೊಂಡಿತು ಅನ್ನೋದ್ರ ಬಗ್ಗೆ ಜವರೇಗೌಡರು ಬಹಳ ವಿವರವಾಗಿ ಬರೀತಾ ಹೋಗ್ತಾರೆ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಹಣ ಕೇಳಿದ್ರ ಬಗ್ಗೆನೂ ವಿವರ ಕೊಡ್ತಾರೆ. ಜೊತೆಗೆ ಚರ್ಚೆ ಏನು ನಡೀತು ಅನ್ನೋದನ್ನು ಬರೀತಾರೆ. ಸಿದ್ದಯ್ಯ ಪುರಾಣಿಕರು ಕೂಡ ಅದೇ ಚರ್ಚೆಯನ್ನೇ ಬರೀತಾರೆ. ಆದರೆ ಬರೆಯುವಲ್ಲಿ ನನಗೆ ವ್ಯತ್ಯಾಸ ಕಂಡಿದ್ದೇನು ಅಂತಂದರೆ ಹಣದ ವಿಷಯದಲ್ಲಿ ಬಂದಂತಹ ಚರ್ಚೆಯ ವ್ಯತ್ಯಾಸ ಬಹಳ ವಿಶೇಷ ಅಂತ. 2 ಯೋಜನೆಗಳನ್ನು ಇವರಾಗಿಯೇ ಕಡತವನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಅರ್ಥಮಂತ್ರಿಗಳ ಹತ್ರ ತೆಗೆದುಕೊಂಡು ಹೋಗಿ ಈ ಕಡತಕ್ಕೆ ರುಜು ಹಾಕಿಸಿಕೊಂಡು ಬರುವ ಸನ್ನಿವೇಶವನ್ನು ಬಹಳ ವಿವರವಾಗಿ ಅವರು ಕೊಡ್ತಾರೆ. ಆದರೆ ಜವರೇಗೌಡರು ಅದನ್ನು ಅರ್ಥಮಂತ್ರಿಗಳ ಬಗ್ಗೆಯೂ ಕೂಡ ಹೇಳ್ತಾರೆ, ಜೊತೆಗೆ ಮುಖ್ಯಮಂತ್ರಿಗಳ ಬಗ್ಗೆ ಕೂಡ ಹೇಳ್ತಾರೆ. ಹೀಗೆ ಹೇಳ್ತಾ ಬಂದಂತಹ ಮಾತೇನು ಅಂತಂದರೆ, ಇಂತಹ ಸಾಹಿತ್ಯದ ಕೃತಿಗೆ 40 ಲಕ್ಷದಷ್ಟು ಹಣ ಕೊಡೋದಕ್ಕೆ ಸಾಧ್ಯವೇ? ಕೊಡೋಕ್ಕಾಗಲ್ಲ. ಈ ಹಣದಲ್ಲಿ ಒಂದು ಮಧ್ಯಮ ಸ್ವರೂಪದ ಅಣೆಕಟ್ಟನ್ನು ಕಟ್ಟಬಹುದು. ಆ ಅಣೆಕಟ್ಟನ್ನು ಕಟ್ಟಬಹುದಾದಂತಹ ಹಣವನ್ನು ಈ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ ಕೊಡೋದಕ್ಕಾಗತ್ತೆಯೇ ಅಂತ ಅಂದ್ಕೊಂಡ್ಬಿಟ್ಟು ಅರ್ಥ ಸಚಿವರು ಅದನ್ನು ತೆಗೆದು ಹಾಕ್ತಿರ್ತಾರೆ. ಆದರೆ ಸಿದ್ದಯ್ಯ ಪುರಾಣಿಕರು ಅಲ್ಲಿ ಹೋದಾಗ ಇನ್ನೊಂದು ಮಾತನ್ನು ದಾಖಲಿಸ್ತಾರೆ. ಆಣೆಕಟ್ಟು ಕಟ್ಟುವಂತಹದ್ದು 2 ರೀತಿಯಲ್ಲಿದೆ. ಸಾಹಿತ್ಯದ ಕೆಲಸವೂ ಕೂಡ ಆಣೆಕಟ್ಟನ್ನು ಕಟ್ಟುವ ಕೆಲಸವಾಗಿದೆ. ಆದರೆ ಸಾಹಿತ್ಯದ ಅಣೆಕಟ್ಟಿನ ಕೆಲಸ ಇದೆ ಅಲ್ವಾ, ಇದು ಭತ್ತದ ಅಣೆಕಟ್ಟು, ಒಡೆಯದ ಅಣೆಕಟ್ಟು. ಆದರೆ ಆ ಅಣೆಕಟ್ಟು ಬತ್ತಬಹುದು, ಒಡೆಯಬಹುದು. ಆದರೆ ಈ ಅಣೆಕಟ್ಟಿನ ನೀರಿನಿಂದ ಸಕಲ ಜನತೆಯೂ ಕೂಡ ಸಂಪದ್ಭರಿತವಾಗುತ್ತೆ. ಹೀಗಾಗಿ 2ನೇ ಮಾತನ್ನು ಮಾತಾಡಬೇಡಿ, ಅದನ್ನು ಫೈಲನ್ನು ಮೂವ್ ಮಾಡಬೇಡಿ ಅಂತ ಅಂದ್ಕೊಂಡ್ಬಿಟ್ಟು ಹೇಳ್ತಾರೆ. ನನಗೆ ಒಬ್ಬ ಅಧಿಕಾರಿ ಸಾಹಿತ್ಯದ ಸೇವಕನಾಗಿ ಕಡತವನ್ನು ಬಗಲಲ್ಲಿ ಬಡ್ಕೊಂಡ್ಬಿಟ್ಟು ತಿರುಗಾಡೋದಿದೆ ಅಲ್ಲ, ಅದು ಬಹಳ ವಿಶೇಷ ಅಂತ ಅನಿಸಿದ್ದು. ಕನ್ನಡದ ಸೇವೆಯನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಮತ್ತು ತನ್ನತನವನ್ನು ಬಿಟ್ಟು ಕೊಡದೆ ಮತ್ತು ಆ ಹಣ ಬೇರೆ ಕಡೆಗೆ ವಲಸಿ ಹೋಗ್ತದೆ ಅಂತಂದಾಗ ಆ ಪರಿತಪಿಸುವ ರೀತಿ ಇದೆ ಅಲ್ವಾ, ಅದು ನನಗೆ ಬಹಳ ವಿಶೇಷ ಅಂತ ಅನಿಸಿದ್ದು. ತನ್ನ ಹಣವೇ, ತನ್ನ ಜೇಬಿನಲ್ಲಿರುವಂಥ ಹಣವೇ ಹೊರಟು ಹೋಗ್ತಾ ಇದೆಯೇನೋ ಅನ್ನುವ ಆತಂಕವನ್ನು ಪಡ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕಡತವನ್ನು ಹಿಡ್ಕೊಂಡ್ಬಿಟ್ಟು ಓಡಾಡ್ತಾರೆ. ಅದು ಬಹಳ ವಿಶೇಷ ಅಂತ ಅನಿಸಿದ್ದು ಒಂದು ಸನ್ನಿವೇಶ. 2ನೇದು ದಲಿತರಿಗೆ ಸಂಬಂಧಿಸಿದಂತೆ ಕೆಲವು ಭಾಗಗಳನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ದಾಖಲಿಸಿದ್ದಾರೆ. ಅವರ ಬದುಕು ಎಂಥದ್ದು ಅಂತಂದರೆ ಬಸವಮಯವಾಗಿ ಸಿದ್ದಯ್ಯ ಪುರಾಣಿಕರು ಬದುಕಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಬಸವಣ್ಣನವರ ಜೀವನ ಮತ್ತು ಸಂದೇಶ ಅನ್ನುವ ಕೃತಿ ಇದೆ ಅಲ್ವಾ, ಅದು ಬಹಳ ನನ್ನ ವಿಚಾರದಲ್ಲಿ ಅವರ ಅತ್ಯಂತ ಶ್ರೇಷ್ಠತಮವಾದ ಕೃತಿ ಅಂತ ನಾನು ಅಂದ್ಕೊಳ್ತೇನೆ. ನನಗೆ ಯಾಕೆ ಅದು ಕಾಲಘಟ್ಟದ ಸಂದರ್ಭದಲ್ಲಿ ಆ ಕೃತಿಯನ್ನು ಅವರು ಬರೀತಾರೆ.
ಆ ಕೃತಿಗೆ ಕೊಡುವಂತಹ ಆಕರಗಳಿದ್ದಾವಲ್ಲ, ಆ ಆಕರಗಳನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಅಂತ ಅನಿಸುತ್ತೆ. ಇವರು ಒಬ್ಬ ಅಧಿಕಾರಿಯಾಗಿದ್ದುಕೊಂಡ್ಬಿಟ್ಟು ಎಲ್ಲೆಲ್ಲಿ ಆಕಾರ ಸಾಮಗ್ರಿಗಳನ್ನ ತಂದುಬಿಟ್ಟು ಇಲ್ಲಿ ಹಾಕ್ತಾರಲ್ವಾ. ಬಸವಣ್ಣನವರ ಜೀವನದ ಬಗ್ಗೆ ಅಧಿಕೃತವಾಗಿ ಅತ್ಯಂತ ಕರಾರುವಾಕಾಗಿ ಹೇಳುವಂತಹ ಕನ್ನಡದ ಪುಸ್ತಕ ಇದು. ನನ್ನ ವಿಚಾರ, ನಾನಿದು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗ ಓದಿದ್ದೆ. ಇದನ್ನೇ ಇಟ್ಕೊಂಡ್ಬಿಟ್ಟು ನಾನು ಲೇಖನದ ನಾನು ಬರೆದದ್ದು ಕೂಡ. ಆದರೆ ಇಷ್ಟೊಂದು ಕರಾರುವಾಕಾಗಿ ಬರೆಯುವ ತಂತ್ರಗಾರಿಕೆ ಅವರಿಂದ ಎಲ್ಲಿಂದ ಬಂತು? ನನಗನ್ಸೋದು ಆಡಳಿತದ ರೀತಿ ನೀತಿಗಳೇ ಸಂಶೋಧನೆಗೆ ಅವರಿಗೆ ಮಾರ್ಗದರ್ಶನ ಮಾಡಿವೆ ಅಂತ ಅನಿಸಿದೆ. ಸಂಶೋಧನೆಯಲ್ಲಿ ಬರುವ ತರ್ಕಗಳು ಮತ್ತು ಆಡಳಿತದಲ್ಲಿರುವ ತರ್ಕಗಳು ಪರಸ್ಪರ ಇವರು ಮೇಳೈಸಿಬಿಟ್ಟು ಬರೆಯೋದಕ್ಕೆ ಹೊರಟಿದ್ದರ ಪರಿಣಾಮದಿಂದಾಗಿ ಏನಾಗಿದೆ, ಇಂತಹ ಸಂಶೋಧನಾತ್ಮಕವಾದಂತಹ ಕೃತಿಯನ್ನು ಕೊಡೋದಕ್ಕೆ ಇವರಿಂದ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಶಂಭಾ ಜೋಶಿ ಅವರು ಬಹಳ ಪ್ರಬುದ್ಧವಾದಂತಹ ಸಂಶೋಧನಾತ್ಮಕವಾದಂತಹ ಲೇಖನಗಳನ್ನು ಬರೆದಿದ್ದಾರೆ. ಅವರು ಕೂಡ ಎಲ್ಲಿಯೂ ಅಡಿಟಿಪ್ಪಣಿ ಹಾಕಲ್ಲ. ಅವರ ಅಡಿಟಿಪ್ಪಣಿಗಳನ್ನು ಹುಡುಕೋದು ಕೂಡ ನಮಗೆ ಸಿಗಲ್ಲ. ಆದರೆ ಆಕರ ಸಾಮಗ್ರಿಗಳು ಎಷ್ಟರ ಮಟ್ಟಿಗೆ ಧಾರಾಕಾರವಾಗಿ ತಂದು ಸುರಿತಾರೆ ಅಂತಂದ್ರೆ ಆಶ್ಚರ್ಯ ಅಂತ ಅನ್ಸುತ್ತೆ. ಇವತ್ತಿನ ಸಂಶೋಧಕರು ಕೂಡ ಆ ಪ್ರಮಾಣದಲ್ಲಿ ಆಕರಗಳನ್ನು ಹುಡುಕೋದಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ತಂದು ಸುರಿತಾರೆ. ಹಾಗೆಯೇ ಸಿದ್ದಯ್ಯ ಪುರಾಣಿಕವರು ಕೂಡ ಆಕರ ಸಾಮಗ್ರಿಗಳನ್ನು ಶಾಸನಗಳಿಂದ, ವಚನಗಳಿಂದ, ಪುರಾಣ ಕಾವ್ಯಗಳಿಂದ, ವಿದ್ವಾಂಸರು ಬರೆದ ವಿದ್ವತ್ಪೂರ್ಣ ಲೇಖನಗಳಿಂದ ಎಲ್ಲವನ್ನೂ ತಂದು ಸುರಿದ್ಬಿಟ್ಟು ಅತ್ಯಂತ ನಿಖರವಾಗಿ ಅವರು ಬದುಕಿದ ಕಾಲಾವಧಿ ಯಾವುದು, ಎಷ್ಟು, ಯಾವ ಯಾವ ವರ್ಷದಲ್ಲಿ ಅವರು ಏನೇನು ಮಾಡಿದ್ರು, ಒಂದು ರೀತಿಯಲ್ಲಿ ಟೈಮ್ ಟೇಬಲ್ ಕೊಡ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿಯೇ ಅವರು ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ನನಗೆ ಅದು ಆಶ್ಚರ್ಯ ಅಂತ ಅನಿಸುತ್ತೆ. ಈ ಸ್ವರೂಪದಲ್ಲಿ ಸಂಶೋಧನೆಗೆ ಈ ರೀತಿಯಲ್ಲಿ ಆಯಾಮಗಳಿವೆ ಅಲ್ವಾ ಅಂತ ಅಂದ್ಕೊಂಡ್ಬಿಟ್ಟು ನನಗೆ ಆಶ್ಚರ್ಯ ಅಂತ ಅನಿಸಿದ್ದು ಆ ಕೃತಿ ನೋಡಿದಾಗ. ಜೀವನದ ಸಂದೇಶಕ್ಕೆ ಸಂಬಂಧಪಟ್ಟಂತೆ ಏನು ಹೆಚ್ಚು ನಾನು ಹೇಳಬೇಕಾಗಿ ಸುಮಾರು ಜನ ಅದರ ಬಗ್ಗೆ ಬರೆದಿದ್ದಾರೆ. ಆದರೆ ಬಸವಮಯವಾದ ಚಿಂತನೆ ಮತ್ತು ಬಸವಮಯವಾದ ಬದುಕು ಅನ್ನೋದಿದೆ ಅಲ್ವಾ, ದಲಿತರಿಗೆ ಸಂಬಂಧಪಟ್ಟಂತೆ ಬದುಕಿದ ರೀತಿ ನೀತಿ, ಅಲ್ಲಿ ನನಗೆ ಸಿದ್ದಯ್ಯ ಪುರಾಣಿಕರ ಅಸ್ತಿತ್ವ, ನಿಜ ಅಸ್ತಿತ್ವ ಏನು ಅಂತಂದು ಗಮನಕ್ಕೆ ಬಂತು. ಅವರು ಎಲ್ಲಿ ನೌಕರಿ ಮಾಡ್ಲಿಕ್ಕೆ ಹೋಗ್ತಾರೆ, ಹೋದಲ್ಲೆಲ್ಲ ಮಾಡಿದ ಕೆಲಸ ಏನು ಅಂತಂದ್ರೆ ದಲಿತರಿಗೆ ಮನೆಗಳನ್ನು ಕಟ್ಟಿಸಿಕೊಡುವ ಕೆಲಸ. ನೂರಾರು ಮನೆಗಳು ನಾನು ಕಟ್ಟಿಸಿಕೊಟ್ಟಿದ್ದೇನೆ ಅಂತ ಅಂದ್ಕೊಂಡ್ಬಿಟ್ಟು ಅವರು ಒಂದು ಕಡೆಗೆ ಹೇಳ್ತಾರೆ. ಹೋದ ಸಂದರ್ಭದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಜಾಗ ಮಾತ್ರ ಸರ್ಕಾರದನ್ನು ಒದಗಿಸಿಕೊಡ್ತಾ ಇದ್ರು, ಆದರೆ ಕಟ್ಟಿಸೋದಕ್ಕೆ ಹಣ ಮಾತ್ರ ಇವರಲ್ಲಿ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ರು ಅಂತಂದ್ರೆ ಒಡ್ರನ್ನ ಕರೀತಾ ಇದ್ರು. ಇಂಥ ಕೆಲಸ ನೀವು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಅವರು ಫ್ರೀಯಾಗಿ, ಉಚಿತವಾಗಿ ಕಲ್ಲನ್ನು ತಂದು ಹಾಕ್ತಾ ಇದ್ರು. ಕಟ್ಟುವವರು ಕೂಡ ಉಚಿತವಾಗಿ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ರು. ಬಡಿಗ ತಾನು ಬಾಗಿಲು ಕಿಟಕಿಗಳನ್ನು ಮಾಡಿಕೊಡ್ತಾ ಇದ್ದ. ನಾನು ಇಂಥದಕ್ಕೆ ಯಾವುದಕ್ಕೂ ಹಣ ಕೊಟ್ಟಿದ್ದಿಲ್ಲ, ಆಡಳಿತದ ಹಣವನ್ನು ಕೂಡ ನಾನು ಇದಕ್ಕೆ ಬಳಸಿದ್ದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಹೇಳ್ತಾ. ಹೀಗೆ ನಾನು ಸಮಾಜದ ವಿವಿಧ ಸ್ತರದ ಜನತೆಯನ್ನ, ಈ ದಲಿತ ಸಮುದಾಯದ ಜನತೆಗೆ ಮನೆಯನ್ನ ಕಟ್ಟಿ ಕೊಡುವುದ ಕಾರಣಕ್ಕೋಸ್ಕರವಾಗಿ ಅವರನ್ನು ನಾನು ಬಳಸಿಕೊಂಡೆ ಅನ್ನುವಂಥದ್ದು ಹೇಳ್ತಾರೆ. ಇಷ್ಟು ಹೇಳಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಅದು ಬಹಳ ಎದೆಗೆ ಚುಚ್ಚುವಂಥ. ಏನು ಅಂತಂದ್ರೆ, ಎಲ್ಲ ಸಮುದಾಯದ ಜನವರ್ಗದಿಂದ ಸಹಾಯವನ್ನು ಪಡೆದು ದಲಿತರಿಗೆ ಮನೆ ಕಟ್ಟಿ ಕೊಡುವಂತಹ ಸಂದರ್ಭದಲ್ಲಿ ದಲಿತರೇ ಆಗಿರುವ ಕೆಲವರನ್ನು ಅಲ್ಲಿ ಗಾಡಿಯಲ್ಲಿ ತಂದಂತಹ ವಸ್ತುಗಳನ್ನು ಇಳಿಸಿಕೊಳ್ಳೋದಕ್ಕೆ ಕರೀತಾರೆ. ಆವಾಗ ದಲಿತ ನಾಯಕನೊಬ್ಬ ಏನ್ ಮಾಡ್ಬಿಡ್ತಾನೆ, ಅವ್ರು ಇಳಿಸ್ತಾ ಇದ್ರು, ಇನ್ನೇನು ಹೋಗ್ಬಿಟ್ಟು ಇಳಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಒಬ್ಬ ದಲಿತ ನಾಯಕ ಬಂದು, ನಿಮಗೆ ಶತಮಾನದಿಂದ ಜೀತ ಮಾಡಿಬಿಟ್ಟು ಸಾಕಾಗಿಲ್ವಾ, ಈಗಲೂ ಹೋಗ್ಬಿಟ್ಟು ಜೀತ ಮಾಡ್ತಾ ಇದ್ದೀರಾ, ಹೋಗ್ಬೇಡಿ ಅಲ್ಲಿ ತಡ್ಡು. ಆಮೇಲೆ ಅವರು ಆ ಕೆಲಸ ಮಾಡದೆ ಹಿಂಸೆ. ಅಂದ್ರೆ ತನುಮನ ಧನದಿಂದ ದಲಿತರ ಬದುಕಿನೊಟ್ಟಿಗೆ ತಾನು ಒಂದಾಗಿ ಬದುಕುವ ಸಂದರ್ಭದಲ್ಲಿ ಯಾರಿಗೋಸ್ಕರ ತಾನು ಬದುಕಬೇಕು, ಆದರ್ಶದ ನೀತಿಯನ್ನು ಮುಂದೆ ಮಾಡಿ ಆಡಳಿತವನ್ನು ನಡೆಸಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಹೋಗಿದ್ರು. ಇಂತಹ ಸನ್ನಿವೇಶ ಎದುರಿಸಿದಾಗ ಏನಾಗುತ್ತೆ? ಇದು ಒಂದು ಊರಿನ ಸಂದರ್ಭ. ಇನ್ನೊಂದು ಊರಿನ ಸಂದರ್ಭದಲ್ಲಿ ಏನಾಗುತ್ತೆ, ಮನೆ ಎಲ್ಲ ಕಟ್ಟಿ ಮುಗಿದಾಗಿರ್ತದೆ.
ಮುಗಿದಾದಂಥ ಸಂದರ್ಭದಲ್ಲಿ ಮತ್ತೊಂದು ಅನಾಹುತಕಾರಿ ಪ್ರಸಂಗ ಅಲ್ಲಿ ಬಂದು ಅದು ಎಂಥದ್ದು ಅಂತಂದ್ರೆ ಉದ್ಘಾಟನೆ ಆಗಬೇಕು. ಮನೆಗಿಂತ ಇದರದ್ದು ಇನ್ನೊಂದು ಪ್ರಸಂಗ ಇದೆ, ಬಾವಿಯ ಪ್ರಸಂಗ ಇದೆ. ಬಾವಿಯ ಉದ್ಘಾಟನೆ ಆಗುವಂಥ ಪ್ರಸಂಗ ಕೂಡ ಅಂಥದ್ದೇ. ಬಾವಿ ಉದ್ಘಾಟನೆ ದಲಿತರಿಗೋಸ್ಕರವಾಗಿ ಕುಡಿಯೋದಕ್ಕೆ ನೀರಿಲ್ಲ, ಇವರಿಗೆ ಬಾವಿಯನ್ನು ಕಟ್ಟಿಸಿಕೊಟ್ರೆ ಇವರಾಗಿಯೇ ಆ ಬಾವಿಯನ್ನು ಬಳಸ್ತಾರೆ, ಬೇರೆಯವರ ಬಾವಿಯನ್ನು ಹೋಗಿ ಇವರಿಗೆ ಮುಟ್ಲಿಕ್ಕಾಗಲ್ಲ, ಅಲ್ಲಿ ನೀರು ತಗೊಳ್ಳಲ್ಲ, ಇವ್ರಿಗೆ ತಗೊಳ್ಳೋಕೆ ಕೊಡಲ್ಲ, ಇವರಿಗೆ ಒಂದು ಬಾವಿಯನ್ನು ಕಟ್ಟಿಸ್ಕೊಟ್ರೆ ಆಯ್ತು ಅಂದ್ಕೊಂಡ್ಬಿಟ್ಟು ಬಾವಿಯನ್ನು ಕಟ್ಟಿಸ್ತಾರೆ. ಉದ್ಘಾಟನೆ ಮಾಡೋದಕ್ಕೆ ರಾಜಕಾರಣಿಯನ್ನು ಕರೀತಾರೆ. ರಾಜಕಾರಣಿಗಳು ಬಂದು ಉದ್ಘಾಟನೆ ಮಾಡಬೇಕು. ಆದರೆ ರಾಜಕಾರಣಿಗಳು ಬರುವ ಮುನ್ನವೇ ದಲಿತರಲ್ಲಿಯೇ ಇರುವಂತಹ ಎಡವರ್ಗದ ಜನ ಒಳಗಡೆ ಹೋಗ್ಬಿಟ್ಟು ಆ ನೀರನ್ನು ಮುಟ್ಟಿ ನೀರು ಹೊರ ತಗೊಂಡು ಅಲ್ಲಿಂದ ಓಡಿ ಬಂದಂಥವನು ಥೇಕ್ತಾ ಹೇಳ್ತಾನೆ, ಸರ್ ಅನಾಹುತ ಆಯಿತು. ಏನಾಯಿತು ಸರ್? ಉದ್ಘಾಟನೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಒಳಗಡೆ ಇಳಿದ್ಬಿಟ್ಟು ಅವ್ರು ನೀರು ತುಂಬಿಕೊಂಡು ಬಿಟ್ಟರು. ಅವರು ತಕ್ಷಣವೇ ಬಾವಿ ಹತ್ರ ಹೋಗ್ತಾರೆ. ಆಮೇಲೆ ಯಾಕೆ ನೀವು ಹೀಗೆ ಮಾಡಿದ್ರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಒಂದು ವೇಳೆ ನಾವೀಗ ಹೋಗ್ಬಿಟ್ಟು ನೀರು ತುಂಬಿಕೊಳ್ಳಿಲ್ಲ ಅಂತಂದ್ರೆ ಬಲ್ದವ್ರು ಬಂದ್ಬಿಟ್ಟು ನೀರು ತುಂಬ್ಕೊಂಡ್ಬಿಡ್ತಾರೆ. ಅವ್ರು ನೀರು ತುಂಬಿಕೊಂಡು ಬಿಟ್ರು ಅಂತಂದ್ರೆ ನಾವು ನೀರು ತುಂಬಿಕೊಳ್ಳೋ ಹಾಗಿಲ್ಲ ಇಲ್ಲಿ. ಆಗ ಬಲದವ್ರು ಏನು ಹೇಳ್ತಾರೆ ಅಂತಂದ್ರೆ ನಾವು ಈ ಬಾವಿಯನ್ನು ಮುಟ್ಟಲ್ಲ. ಯಾಕೆ ಅಂತಂದ್ರೆ ಈ ಬಾವಿಯನ್ನು ಎಡದವರು ಮುಟ್ಟಿಬಿಟ್ಟು ನೀರು ತಗೊಂಡಿದ್ದಾರೆ, ಈ ಬಾವಿಯನ್ನು ನಾವು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಈ ಬಾವಿಯ ನೀರನ್ನು ನಾವು ಬಳಸಲ್ಲ, ನೀವು ನಮಗೆ ಇನ್ನೊಂದು ಬಾವಿಯನ್ನು ಕಟ್ಟಿಕೊಡಿ ಅಂದ್ಕೊಂಡ್ಬಿಟ್ಟು ಕೇಳೋದು. ಇಂಥ ಪ್ರಸಂಗಗಳನ್ನು ಓದಿದಾಗ ನನಗನಿಸಿದ್ದು, ತಳ ಸಮುದಾಯದ ಜನತೆ ಅಥವಾ ದಲಿತರು ಎಷ್ಟೋ ಬಾರಿ ವಿವೇಚನಾ ಸಾಮರ್ಥ್ಯವನ್ನು ಕಳೆದುಕೊಂಡ್ಬಿಟ್ಟು ಎದುರುಗಡೆ ಇದ್ದಂತಹ ಆದರ್ಶಯುತವಾದಂತಹ ವ್ಯಕ್ತಿಯ ಮೌಲ್ಯಗಳನ್ನು ಗೌರವಿಸದೆ ಅಥವಾ ಅವರ ಕೆಲಸ ಕಾರ್ಯಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳದೆ, ಅಧಿಕಾರಿ ಇದ್ದಾನೆ, ಆ ಅಧಿಕಾರಿ ಸರ್ಕಾರದ ಹಣವನ್ನು ತಗೊಂಡ್ಬಿಟ್ಟು ಮಾಡಿಕೊಡ್ತಾ ಇದ್ದಾನೆ ಅನ್ನುವ ದಾಸ್ಯತನದಿಂದ ಮಾತನಾಡುವ ಪರಿಕಲ್ಪನೆ ಇದೆ ಅಲ್ವಾ? ಬಹುಶಃ ಅದು ಒಂದು ರೀತಿಯಲ್ಲಿ ಅರೆಬರೆಯ ತಿಳುವಳಿಕೆಯಿಂದ ಮೂಡಿ ಹೀಗಾಗುತ್ತೆ. ಒಬ್ಬ ನಿಷ್ಕಲ್ಮಶವಾದ ಮನಸ್ಸಿನ ಅಧಿಕಾರಿ ಅವರು ಆಗಿದ್ದರಿಂದಾಗಿ ಇಂತಹ ಘಟನೆಗಳು ಹಲವಾರು ಎದುರಾದರೂ ಕೂಡ ನಾನು ಈ ದಲಿತ ಸಮುದಾಯಕ್ಕೆ ಮತ್ತೆ ಬೇರೆ ಊರಿನಲ್ಲಿ ಹೋದಾಗಲೂ ಕೂಡ ಈ ಕೆಲಸಗಳನ್ನು ನಾನು ಮಾಡಿದ್ದೇನೆ, ಇವ್ರು ಹೀಗೆ ಮಾಡಿದ್ರು ಅಂತ ಅಂದ್ಕೊಂಡ್ಬಿಟ್ಟು ನಾನು ಈ ಕೆಲಸದಿಂದ ವಿಮುಖನಾಗಲಿಲ್ಲ ಅಂತ ಬರೀತಾರೆ. ಇದು ಬದ್ಧತೆ, ಇದು ಬಸವಮಯ ನೀತಿ. ಸಮಾಜದಲ್ಲಿ ಆದರ್ಶದ ಮೌಲ್ಯಗಳನ್ನು ಇಟ್ಕೊಂಡ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೊರಟಾಗ ಇಂತಹ ಸಂದರ್ಭ ಸನ್ನಿವೇಶಗಳು ಎದುರಾಗ್ತವೆ. ಇವ್ರು ಹೀಗೆ ಮಾಡಿದ್ರು ಅಂತ ಅಂದ್ಕೊಂಡ್ಬಿಟ್ಟು ನಾವು ಹಿಂಜರಿದ್ರೆ ನಮ್ಮಲ್ಲಿ ಆ ದೃಢತೆ, ದೃಢ ಸಂಕಲ್ಪ ನಮ್ಮಲ್ಲಿ ಇಲ್ಲ ಅಂತ. ಆದರೆ ಸಿದ್ದಯ್ಯ ಪುರಾಣಿಕರು ಅವರು ಎಂತಹ ದೃಢ ಮನಸ್ಸಿನವರು ಅನ್ನುವಂತಹದ್ದನ್ನು ಅದು ತೋರಿಸ್ತಾರೆ. ಅವರು ಅಂತಹ ಬೇರೆ ಬೇರೆ ಪ್ರಸಂಗಗಳನ್ನು ಕೂಡ ಅವರು ದಾಖಲಿಸ್ತಾರೆ. ಆದರೆ ಬರೀ ಇಷ್ಟು ಬಹಳ ಗಂಭೀರವಾಗಿಯೇ ಇದ್ರು ಅಂತ ಏನಿಲ್ಲ, ಅಷ್ಟೇ ಕೀಟಲೆ ಕಿತಾಪತಿಗಳನ್ನು ಮಾಡುವ ಪ್ರಸಂಗಗಳನ್ನು ಹೇಳ್ಕೊಳ್ತಾರೆ. ಎಂಥ ಕೀಟಲೆ ಕಿತಾಪತಿ ಅಂತಂದ್ರೆ ಅವ್ರು ಹೇಳ್ತಾರೆ, ಅವರ ಸಮುದಾಯದಲ್ಲಿಯೇ ಇರುವಂತಹ, ನನಗೆ ಬಹಳ ವಿಶೇಷ ಅಂತ ಅನಿಸಿದ್ದದು ಏನು ಅಂತಂದ್ರೆ, ಬರೀ ದಲಿತರ ಒಳಗಡೆ ಇರುವಂತಹ ಎಡಬಲದ ಜನಗಳ ಬಗ್ಗೆ ಅವರು ಮಾತನಾಡಿಲ್ಲ, ಲಿಂಗಾಯತರ ಒಳಗಡೆ ಅಥವಾ ವೀರಶೈವ ಪರಿಕಲ್ಪನೆಯ ಬಗ್ಗೆ ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಅವರು ವರ್ಗವಾಗಿ ಹೋದಂತಹ ಸಂದರ್ಭದಲ್ಲಿ ಇನ್ನೂ ಚಾರ್ಜ್ ತಗೊಂಡು ಅಲ್ಲಿ ಪೂರ್ತಿ ಹೊರಗಡೆ ಬಂದಿರೋದಿಲ್ಲ, ಆಫೀಸ್ ಹೊರಗಡೆಯಿಂದ ಬಂದಂಥವ್ರು ಹಿಂದೆ ಮುಂದೆ ನೋಡದೆ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ, ನೀವು ಯಾವ ಕ್ಯಾಸ್ಟ್? ಯಾಕೆಂದ್ರೆ ಈ ಹಿಂದೆ ಇದ್ದ ಅಧಿಕಾರಿಯು ಕೂಡ ಲಿಂಗಾಯತರೇ ಆಗಿದ್ರು. ಅವ್ರಿಗೆ ಏನು ಹೇಳಬೇಕು ಅನ್ನೋದು ತೋಚಲ್ಲ. ಆದರೂ ಅವ್ರು ಹೇಳ್ತಾರೆ, ಏನು
ನಿಜಾಮನ ಆಡಳಿತದ ಸಂದರ್ಭದಲ್ಲಿ ನಾ ಏನೆಲ್ಲ ಅನುಭವಿಸಿದ್ರು ಅಂತ ಕೇಳಿದೆ, ಅದಕ್ಕಿಂತಲೂ ಹೆಚ್ಚಿನ ಸಂಕಟಗಳನ್ನು ನಾನು ಅನುಭವಿಸಿದ್ದೇನೆ ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಹೇಳ್ತಾರೆ. ಅಲ್ಲಿ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ನನಗೆ ಮದುವೆ ಆಗಿದೆ ಅಂತ ಉತ್ತರ. ಜಾತಿ ಹೇಳೋದು ಬಿಟ್ಟು ನನಗೆ ಮದುವೆ ಆಗಿದೆ ಅಂತ ಉತ್ತರ ಇದೆ ಅಲ್ವಾ, ಬಹಳ ಸಾಲಿಡ್ ಉತ್ತರ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾರು ಹೆಣ್ಣನ್ನ ಕೊಡ್ತಾರೆಯೋ ಅವರು ಮಾತ್ರ ಜಾತಿ ಕೇಳ್ತಾರೆ. ಹೀಗಾಗಿ ನನಗೆ ಮದುವೆ ಆಗಿದೆ ಅಂತಂದ ಮೇಲೆ ನನ್ನ ಜಾತಿ ಹೇಳುವ ಅಗತ್ಯ ಇಲ್ಲ. ಈ ಪರೋಕ್ಷ ನಡೆಯ ಮಾತುಗಾರಿಕೆ ಇದೆ ಅಲ್ವಾ, ಅದು ಬಹಳ ವಿಶೇಷ ಅಂತ ಅನ್ಸುತ್ತೆ. ಒಂದು ಪ್ರಸಂಗ ಹೇಳಿ ನಾನು ಮಾತನಾಡ್ತೀನಿ. ಅವರು ಎಷ್ಟು ಸೂಕ್ಷ್ಮ ಜೀವಿಯಾಗಿದ್ರು, ಸೂಕ್ಷ್ಮ ಪ್ರಜ್ಞೆಯ ವ್ಯಕ್ತಿಯಾಗಿದ್ರು ಅಂತ ಅನ್ನೋದಕ್ಕೆ ಈ ಪ್ರಸಂಗ ಬಹಳ ವಿಶೇಷ ಅಂತ ಅನಿಸುತ್ತೆ. ಅವರು ಕಲಿಯುವ ಸಂದರ್ಭದಲ್ಲಿ ಬಡತನದ ಇರುವಿಕೆಯಿಂದಾಗಿ ಏನು ಮಾಡ್ತಾರೆ, ವೀರಶೈವ ಸಂಘದ ಕಾರ್ಯದರ್ಶಿಯಿಂದ 10 ರೂಪಾಯಿ ಇಸ್ಕೊಂಡು ಸಹಾಯಧನ. ಆ 10 ರೂಪಾಯಿಯನ್ನು ಇಸ್ಕೊಂಡಿದ್ದರಿಂದಾಗಿ ಆ ಕಾರ್ಯದರ್ಶಿ ಪದೇ ಪದೇಯಾಗಿ ಹಂಗಿಸ್ತಾ 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 ಹೋಗುವಂತಹದ್ದನ್ನು ನೋಡಿ ಅವರಿಗೆ ಸಹಿಸಿಕೊಳ್ಳೋದು. ಆವಾಗ ಅವ್ರೇನ್ ಮಾಡ್ತಾರೆ, ಆ 10 ರೂಪಾಯಿಯ ಬದಲಾಗಿ ಸಾವಿರಾರು ರೂಪಾಯಿಗಳ ಲಾಭವನ್ನು ತಂದು ಕೊಡಬಲ್ಲ ಎಲ್ಲಾ ಕೆಲಸಗಳನ್ನು ಅವ್ರಿಗೆ ಮಾಡಿಕೊಟ್ರು ಆ ಮನುಷ್ಯನಿಗೆ ತೃಪ್ತಿ ಇಲ್ಲ. ಆದರೂ ಆತ ಹಂಗಿಸುವುದನ್ನು ನಿಲ್ಲಿಸಲ್ಲ. ಆವಾಗ ಅವ್ರು ಹೇಳ್ತಾರೆ, ನನ್ನ ಜೀವಮಾನದಲ್ಲಿ ಆ 10 ರೂಪಾಯಿ ಇಸ್ಕೊಂಡಂಥದ್ದಿದೆ ಅಲ್ವಾ, ನಾನು ಯಾಕಾದರೂ ಇಸ್ಕೊಂಡೆ ಸಹಾಯಧನ ಅಂತ ನಾನು ಬಳಲಿದ್ದೇನೆ. ನನ್ನ ಜೀವಮಾನದಲ್ಲಿ ಇಂಥದ್ದನ್ನು ಎಂದೂ ಮಾಡಬಾರ್ದು ಅಂತ ಅನಿಸಿದೆ, ಇಂಥದ್ದನ್ನು ಎಂದೂ ಮಾಡಬಾರ್ದು ಅಂತ ಅನಿಸಿದೆ, ನಾನು ಇಸ್ಕೊಂಡಿದ್ದೇ ತಪ್ಪಾಯಿತು ಅನ್ನೋ ರೀತಿಯಲ್ಲಿ ಬದುಕ್ತಾರೆ. ಅಂದರೆ ಅವರ ನೈತಿಕತೆಯ ಬದುಕು ನಮ್ಮೆಲ್ಲರಿಗೂ ಇವತ್ತಿನ ಸಂದರ್ಭದಲ್ಲಿ ಮಾದರಿಯಾಗುವ ಅಗತ್ಯ ಇದೆ. ನಿಜವಾದ ಜಾತ್ಯತೀತತೆ ಅನ್ನುವ ಇರುವಿಕೆ ಇದೆ ಅಲ್ವಾ ಅವರ ಬದುಕಿನಲ್ಲಿ. ಧರ್ಮಾತೀತತೆ, ನಿಜವಾಗಲೂ ಒಬ್ಬ ಮುಸ್ಲಿಮನ್ನ ಜೊತೆಗಿಟ್ಕೊಂಡ್ಬಿಟ್ಟು ಬದುಕುವಂಥ ಪ್ರಸಂಗಗಳನ್ನು ಸಿದ್ದರಾಮಯ್ಯನವರು ಹೇಳಿ, ಒಂದು ವೇಳೆ ಜಾತಿಯನ್ನೇ ಬಗಲಲ್ಲಿ ಕಟ್ಕೊಂಡ್ಬಿಟ್ಟು ಬದುಕುವಂಥವರಾಗಿದ್ದರೆ ಹೀಗೆ ಬದುಕೋದಕ್ಕೆ ಸಾಧ್ಯ ಇತ್ತೆ. ಒಬ್ಬ ಇಸ್ಲಾಂ ವ್ಯಕ್ತಿಯನ್ನ ಜೊತೆಗಿಟ್ಕೊಂಡ್ಬಿಟ್ಟು ಬದುಕುವಂಥದ್ದಾಕೆ ಅವರು ಆ ನಿಜಾಮರ ಬಗ್ಗೆ ಹೇಳ್ತಾರೆ. ಒಬ್ಬರಲ್ಲ, ಇಂಥ ಇಸ್ಲಾಂ ಸಮುದಾಯದ ಪಾತ್ರಗಳು ಅವರ ಆತ್ಮಕಥೆಯಲ್ಲಿ ಸುಮಾರು ಬರ್ತಾ ಹೋಗ್ತಾ. ಹೀಗಾಗಿ ಇಂಥವರ ಜನ್ಮ ಶತಮಾನೋತ್ಸವವನ್ನು ಅಕಾಡೆಮಿ ಆಚರಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ಅದು ಅಕಾಡೆಮಿಯ ಒಂದು ಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಅಕಾಡೆಮಿ ಇಂತಹ ಸಾಹಿತ್ಯ ದಿಗ್ಗಜರನ್ನು ಸ್ಮರಿಸ್ತಾ ತನ್ನ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಕೆಲಸವನ್ನು ಮಾಡುತ್ತೆ. ಕೊನೆಯ ಇನ್ನೊಂದು ಮಾತು ನಾನು ಹೇಳಬೇಕಾದಂಥದ್ದು ಅಂತಂದರೆ ದಿನದರ್ಶಿಕೆಗೆ ಸಂಬಂಧಪಟ್ಟಂಥದ್ದು. ನಾನು ಮೊದಲು ಈ ದಿನದರ್ಶಿಕೆ ಇವತ್ತು ಇಲ್ಲಿ ಬಿಡುಗಡೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಸಿದ್ದಯ್ಯ ಪುರಾಣಿಕರ ಭಾವಚಿತ್ರ ಇದೆ. 144 ಭಾವಚಿತ್ರಗಳಲ್ಲಿ ಅವರದ್ದು ಒಂದು ಭಾವಚಿತ್ರ ಇರೋದರಿಂದಾಗಿ ಈ ಕಾರ್ಯಕ್ರಮದಲ್ಲಿ ಅದನ್ನು ಬಿಡುಗಡೆ ಮಾಡೋದ್ರಿಂದ ಏನು ತಪ್ಪಲ್ಲ ಅಂತ ಅನಿಸಿದ್ರಿಂದ ಆ ದಿನದರ್ಶಿಕೆಯನ್ನು ಇಲ್ಲಿ ಬಿಡುಗಡೆ ಮಾಡುವುದರ ಜೊತೆಗೆ ಒಂದು ಸಾಹಿತ್ಯದ ಕಾರ್ಯಕ್ರಮ ಇದಾಗಿರೋದ್ರಿಂದ ಎಲ್ಲ ಸಾಹಿತಿಗಳ ಭಾವಚಿತ್ರ ಮತ್ತು ಅಕಾಡೆಮಿಯ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಂತಹ ದಿನದರ್ಶಿಕೆ ಅದು ಕೂಡ ಪ್ರಸ್ತುತವೇ ಅಂತ ಅನಿಸಿದ್ರಿಂದಾಗಿ ಆ ಕಾರ್ಯಕ್ರಮವನ್ನು ಇದರ ಜೊತೆಗೆ ನಾನು ಹಮ್ಮಿಕೊಳ್ಳೋದಕ್ಕೆ ಮುಂದಾದೆ. ಆದರೆ ಒಂದು ನಾನು ಸೂಚನೆ ಕೊಡೋದಕ್ಕೆ ಬಯಸ್ತೇನೆ, ಏನು ಅಂತಂದರೆ ಇದರಲ್ಲಿ 144 ಭಾವಚಿತ್ರಗಳು ಇದ್ದಾಗಲೂ ಕೂಡ ನನಗೆ ಕಾಡಿದ ಆತಂಕ ಏನಿತ್ತು ಅಂತಂದರೆ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ 260 ಭಾವಚಿತ್ರಗಳನ್ನು ನಾನು ಸಂಗ್ರಹ ಮಾಡಿದ್ದೆ. ಆದರೆ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಕೇವಲ 144 ಭಾವಚಿತ್ರಗಳು ಮಾತ್ರ. ಎಲ್ಲಿ ನಾನು ಸಾಹಿತಿಗಳ
ಕೆಂಗಣ್ಣಿಗೆ ಗುರಿ ಆಗ್ತೀನೇನೋ ಅಂತ ಅನಿಸಿದ್ದು ಉಂಟು ನನಗೆ. ಯಾಕೆಂದರೆ ನನ್ನ ಭಾವಚಿತ್ರ ಇಲ್ಲ, ಇವ್ರದ್ದು ಹಾಕಬೇಕಾಗಿತ್ತು, ಇವ್ರದ್ದು ಹಾಕಲಿಲ್ಲ ಅನ್ನುವಂತಹ ಟೀಕೆ ಟಿಪ್ಪಣಿಗಳು ಎಲ್ಲಿ ಬರ್ತಾವೋ ಅಂತ ನನಗೆ ಆತಂಕ ಒಳಗಡೆ ಇದೆ. ಅಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣಯ್ಯನವರು ಆಕಸ್ಮಿಕವಾಗಿ ನಮ್ಮ ಸಂಸ್ಥೆಗೆ ಬಂದರು. ಅವರಲ್ಲಿ ತಕ್ಷಣವೇ ನಾನು ಕ್ಷಮೆ ಕೇಳಿದೆ. ಸರ್, ತಾವು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ನಿಮ್ಮ ಭಾವಚಿತ್ರ ಇದರಲ್ಲಿ ಇರಬೇಕಾಗಿತ್ತು, ಅಗತ್ಯವಾಗಿರಬೇಕಾಗಿತ್ತು, ಆದರೆ ಅದರಲ್ಲಿ ಸೇರಿಕೊಂಡಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಬೇಕು. ನಾನೇನು ಮಾಡ್ತೇನೆ, ಮುಂದಿನ ವರ್ಷ ಒಂದು ವೇಳೆ ನಾನು ಇದ್ದದ್ದೇ ಆದರೆ ಇನ್ನೂ ಅಧ್ಯಕ್ಷನಾಗಿ ಮತ್ತೆ ಅದನ್ನು ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ಅದರಲ್ಲಿ ಅರ್ಧಕ್ಕರ್ಧ ಭಾವಚಿತ್ರಗಳನ್ನು ತೆಗೆದು ಇನ್ನುಳಿದ ಹೊಸ ಭಾವಚಿತ್ರಗಳನ್ನು ಹಾಕಿಬಿಟ್ಟು ಮುದ್ರಣ ಮಾಡಬಹುದು ಅಂತ ಅಂದ್ಕೊಂಡಿದ್ದೇನೆ. ನನ್ನ ತಪ್ಪಿಗೆ ಮನಸ್ಸಿ ಅಂತ ಅಂದ್ಕೊಂಡ್ಬಿಟ್ಟು ಕೇಳಿದೆ. ಆವಾಗ ಅವರು ಎಂಥ ಉದಾರ ಹೃದಯದಿಂದ ಹೇಳಿದ್ದೇನು ಅಂತಂದರೆ, ಆಗ್ತಾವೆ ಕೆಲವು, ಆದರೆ ಈ ಮನೋಭಾವ ನಿಮ್ಮಲ್ಲಿದೆ ಅಲ್ವಾ, ಹೀಗಾಗಿದೆ ಅಂತ ಹೇಳೋದು, ಇಂತಹ ಪ್ರಸಂಗಗಳನ್ನು ನಾನು ಅನುಭವಿಸಿದೆ, ಇಲ್ಲ ಮುಂದುವರಿಯಿರಿ ಅಂತ ಅಂದ್ಕೊಂಡ್ಬಿಟ್ಟೆ. ಇಂತಹ ಸಾಹಿತಿಗಳ ಬಳಗ ನಮ್ಮ ಜೊತೆಗಿರೋದ್ರಿಂದ ಅಕಾಡೆಮಿ ಮಾಡುವ ಕೆಲಸಗಳು ಇನ್ನಷ್ಟು ಸಮೃದ್ಧವಾಗಿ ಮುಂದುವರಿತಾವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.